ಇವನಾರವ ಎನ್ನದಿರೆಯ ಇವ ನಮ್ಮವ ಎಂತೆನಿಸೆಯ. ಈ ತತ್ವವನ್ನ ಅಕ್ಷರಶಃ ಪಾಲನೆ ಮಾಡಿದಾಗ ಮಾತ್ರ ನಮ್ಮ ಸಮಾಜವು ಕೂಡ ಮುಂಚೂಣಿಗೆ ಬರ್ತದೆ. ಈ ಸಮಾಜವನ್ನು ಉತ್ತಮವಾದಂಥ ರೀತಿಯಲ್ಲಿ ಒಯ್ಯಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅಂಥವ್ರಿಗೆಲ್ಲ ಪ್ರಾಮಾಣಿಕವಾದಂಥ ರೀತಿಯಿಂದ ನಮ್ಮ ಸಹಕಾರ ಮಾಡಬೇಕನ್ನುವಂಥ ವಿಚಾರ ಯಾವಾಗ ಬರ್ತಿದೆ ಅಂದರೆ ಇಂಥ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಬರ್ತಿದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗಿದೆ. ನಮ್ಮ ಅಸ್ತಿತ್ವ ಇಸ್ ವರ್ಕ್ ಇಸ್ ವರ್ಷಿಪ್, ಕಾಯಕವೇ ಕೈಲಾಸ. ಭವಿಷ್ಯ ನೀವು ಜಗತ್ತಿನ ಯಾವ ದಾರ್ಶನಿಕರು ಕೂಡ ಮಾಡುವಂತ ಕೆಲಸವನ್ನ ದೈವತ್ವಕ್ಕೆ ಏರಿಸಿರ್ತಕ್ಕಂಥ ಉದಾಹರಣೆಗಳು ಸಿಗೋದಿಲ್ಲ. ನಮ್ಮ ಕನ್ನಡ ನಾಡಿನೊಳಗೆ ನಮ್ಮ ಲಿಂಗಾಯತ ಪರಂಪರೆಯಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರೆಲ್ಲರೂ ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನ ಮಾಡಿದ್ರು. ಅದಕ್ಕೋಸ್ಕರ ಆ ಒಂದು ಭಾವಚಿತ್ರಗಳನ್ನ ಹಾಕಿದೀವಿ ಬಂಧುಗಳು. ಐ ಲೈಫ್ ಅಂದರೆ ಹೈ ಲೈಫ್ ಅಲ್ಲ, ಇದು ಐ ಲೈಫ್ ಅಂದರೆ ಮೈ ಲೈಫ್ ಡೆಡಿಕೇಟೆಡ್ ಸೊಸೈಟಿ ಅಂತೇಳಿ ಅವ್ರಿಗೆ. ವೇದಿಕೆ ಮೇಲೆ ಕೂತವ್ರ ತಾವು ವೇದಿಕೆ ಮೇಲೆ ಬಂದು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗುತ್ತರ ಮುಂದಿನ ದಿನಮಾನಗಳಲ್ಲಿ ತಾವು ಬೆಳಿಬೇಕು. ಇದು ಪಕ್ಷಾತೀತವಾಗಿ ಮಾಡಿದ್ದಾರೆ. ಇದು ಕೇವಲ ರಾಜಕೀಯಕ್ಕೆ ಸಂಬಂಧಪಟ್ಟಿಲ್ಲ. ಸಮಾಜವನ್ನ ಸಂಘಟಿಸುವುದರ ಜೊತೆಗೆ ಯಾರು ಯಾವುದೇ ಒಂದು ಕೆಲಸವನ್ನ ಅಥವಾ ಬಿಸಿನೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ನಾವು ಕೈ ಹಿಡಿಲಿಕ್ಕೆ ಮಾಡಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದು ನಿಜವಾಗಿಯೂ ಈ ಕೆಲಸ ಆಗಬೇಕು ಅಂತ ನಾನು ಭಾವಿಸಿದ್ದೇನೆ. ಎಲ್ಲರೂ ಸೇರ್ಕೊಂಡು ಈ ಥರ ಒಂದು ಬಿಸ್ನೆಸ್ ಕಾನ್ಕ್ಲೇವ್ನ ಅಟೆಂಡ್ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ಗಳಿಗೆ ಇನ್ನೂ ಬೂಸ್ಟ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲ ಈ ಕಮ್ಯುನಿಟಿಯವರು ರಿಯಲಿ ದೇ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಮ್ಯಾನೇಜ್ಮೆಂಟ್ ಟೀಮ್ ಫಾರ್ ಆರ್ಗನೈಸಿಂಗ್ ಸಚ್ ಅ ವಂಡರ್ಫುಲ್ ಬ್ಯೂಟಿಫುಲ್ ಬಿಸ್ನೆಸ್ ಕಾನ್ಕ್ಲೇವ್. ಐ ಲೈಫ್ ಇವತ್ತು ನಾಡಿನಾದ್ಯಂತ ಅಲ್ಲ, ದೇಶದಾದ್ಯಂತ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರುವಂತಹ ಒಂದು ಸಾಧನೆಯನ್ನು ಇದು ಮಾಡಿದೆ ಅಂತಂದರೆ ನಿಮ್ಮೆಲ್ಲರ ಪರಿಶ್ರಮ ಎಷ್ಟಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಇಲ್ಲ ಡೇಟ್ ಮಾಡೋಣ, ಇಲ್ಲ ಡೇಟ್ ಮಾಡೋಣ. ನಮ್ಮ ಯುವಕರಿಗೆ ಶಕ್ತಿಯನ್ನು ತುಂಬೋಣ. ಲೆಟ್ ಅಸ್ ನಾಟ್ ಲುಕ್ ಫಾರ್ ಜಾಬ್ಸ್, ವಿ ವಿಲ್ ಕ್ರಿಯೇಟ್ ಇಂಡಸ್ಟ್ರೀಸ್. ನಮ್ಮ ಸಂಸ್ಥೆಯ ಉದ್ದೇಶ ಸ್ವಾವಲಂಬಿಯಾಗಿ ಸ್ವಾಭಿಮಾನಿ ಆಗೋಣ.